ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಯಾವ ರೀತಿ ಅಬ್ಬರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಡೆವಿಲ್ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 4 ಚಿತ್ರಮಂದಿರ. ಊಹಿಸೋದಕ್ಕೂ ಅಸಾಧ್ಯ. ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ಪ್ರಸ್ತುತ ಇರುವಂಥದ್ದು ಕೇವಲ 7 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು. ಈ 7 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಪೈಕಿ 4 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾನೇ ಪ್ರದರ್ಶನ ಕಾಣಲಿದೆ. ಈಗಾಗಲೇ ಬುಕಿಂಗ್ ಓಪನ್ ಆಗಿದೆ. 4 ಚಿತ್ರಮಂದಿರಗಳಲ್ಲೂ ಬೆಳಗ್ಗೆ 6:15ರಿಂದಲೇ ಪ್ರದರ್ಶನ ಆರಂಭವಾಗುತ್ತೆ. ವುಡ್ಲ್ಯಾಂಡ್ ಹಾಗೆ ಸಂಗಮ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:15ಕ್ಕೆ ಪ್ರದರ್ಶನ ಆರಂಭವಾದರೆ, ಗಾಯತ್ರಿ ಹಾಗೆ ರಾಜ್ಕಮಲ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:30 ಪ್ರದರ್ಶನ. ಒಟ್ಟು 4 ಚಿತ್ರಮಂದಿರಗಳಲ್ಲಿ 20 ಪ್ರದರ್ಶನ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 5 ಪ್ರದರ್ಶನಗಳನ್ನ ಈ ಸಿನಿಮಾಗೆ ನೀಡಿದ್ದಾರೆ. ಹೀಗಿರ್ಬೇಕಾದ್ರೆ ಮೈಸೂರಿನಲ್ಲಿ ಒಟ್ಟು ಎಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಕೇಳಿದ್ರೆ 7 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಈ 7 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಪೈಕಿ 4 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಈಗಾಗಲೇ ಹೇಳಿದಂತೆ ವುಡ್ಲ್ಯಾಂಡ್, ಗಾಯತ್ರಿ, ಸಂಗಮ್, ರಾಜ್ಕಮಲ್ ಇಷ್ಟು ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇಷ್ಟು ಚಿತ್ರಮಂದಿರ ಇದ್ರೂ ಕೂಡ 4 ಪ್ರದರ್ಶನ ಈಗಾಗಲೇ ವುಡ್ಲ್ಯಾಂಡ್ ನಲ್ಲಿ ಸೋಲ್ಡ್ ಔಟ್ ಆಗಿದೆ. 8:15ಕ್ಕೆ ಒಂದು ಪ್ರದರ್ಶನ ಇದೆ, ಅದರಲ್ಲಿ ಬಾಲ್ಕನಿ ಸೋಲ್ಡ್ ಔಟ್. ಕೇವಲ ಒಂದೇ ಒಂದು ಟಿಕೆಟ್ ನಿಮ್ಗೆ ಇಲ್ಲಿ ಲಭ್ಯ ಇರೋದು ಮುಂಭಾಗದಲ್ಲಿ. ನೋಡಿ, ಮುಂಭಾಗದಲ್ಲಿ 23 ಸೀಟ್ ನಂಬರ್. ಈ ಕ್ಷಣ ನಾವು ಅಪ್ಲೋಡ್ ಮಾಡೋ ಹೊತ್ತಿಗೆ ಸೋಲ್ಡ್ ಔಟ್ ಆಗಿ ಆಗುತ್ತೆ. ಗಾಯತ್ರಿ ಚಿತ್ರಮಂದಿರ ನೋಡಿ, 6:30 ಸೋಲ್ಡ್ ಔಟ್, 10:15 ಸೋಲ್ಡ್ ಔಟ್, 5:15 ಸೋಲ್ಡ್ ಔಟ್. 1:45 ಪ್ರದರ್ಶನ ಬಾಲ್ಕನಿ ಸೋಲ್ಡ್ ಔಟ್ ಆಗಿದೆ. 8:30 ಪ್ರದರ್ಶನ ಕೂಡ ಅಷ್ಟೇ, ಬಾಲ್ಕನಿ ಸೋಲ್ಡ್ ಔಟ್ ಆಗಿದೆ. 1:45 ಪ್ರದರ್ಶನ ನೋಡಿ, ಇಲ್ಲೂ ಕೂಡ ಅಷ್ಟೇ, ಕೇವಲ ಒಂದೇ ಒಂದು ಟಿಕೆಟು, 9 ಸೀಟ್ ನಂಬರ್. 8:30 ಪ್ರದರ್ಶನ, ಬಾಲ್ಕನಿ ಇಲ್ಲ ನೋಡಿ, ಇಲ್ಲೂ ಕೂಡ ಅಷ್ಟೇ, ಮುಂಭಾಗದಲ್ಲಿ ಸ್ಕ್ರೀನ್ನ ಮುಂಭಾಗದಲ್ಲಿ ಒಂದೇ ಒಂದು ಟಿಕೆಟು. ಇಷ್ಟೇ ಇರೋದು. ಇದು ಈಗಾಗಲೇ ಸೋಲ್ಡ್ ಔಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಸಂಗಮ್ 6:15 ಪ್ರದರ್ಶನ ಸೋಲ್ಡ್ ಔಟ್, 10 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್, 1:30 ಪ್ರದರ್ಶನ, ಬಾಲ್ಕನಿ ಇದೆ. ಬಾಲ್ಕನಿ ಎಷ್ಟು ಟಿಕೆಟು? ಕೇವಲ 2 ಸೋಲ್ಡ್ ಔಟ್ ಆಗಿ ಆಗುತ್ತೆ. ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳು. 5 ಗಂಟೆ ಪ್ರದರ್ಶನ ನೋಡಿ, ಇದು ಕೂಡ ಅಷ್ಟೇ, ಯಾವಾಗ ಬೇಕಾದರೂ ಭರ್ತಿ ಆಗ್ಬೋದು. ಯಾಕಂದರೆ ಇನ್ನೂ ಕೂಡ ದಿನ ಇದೆಯಲ್ಲ, ದಿನ ಇದೆ. ಸಂಗಮ್ನಲ್ಲಿ ರಾತ್ರಿ 8:30 ಪ್ರದರ್ಶನ, ಬಾಲ್ಕನಿ ಟಿಕೆಟ್ ಇಲ್ಲ, ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಲಭ್ಯ. ಇದೆಲ್ಲ ಈಗ ಅಪ್ಲೋಡ್ ಮಾಡೋ ಹೊತ್ತಿಗೆ ಇವೆಲ್ಲ ಭರ್ತಿಯಾಗಿ ಆಗುತ್ತೆ. ರಾಜ್ಕಮಲ್ 6:30 ಪ್ರದರ್ಶನ ಸೋಲ್ಡ್ ಔಟು, 10 ಗಂಟೆ ಪ್ರದರ್ಶನ ಸೋಲ್ಡ್ ಔಟು, 1:30 ಪ್ರದರ್ಶನ, 5 ಗಂಟೆ ಪ್ರದರ್ಶನ ಹಾಗೆ 8:30 ಪ್ರದರ್ಶನ ಟಿಕೆಟ್ ನಿಮಗೆ ಲಭ್ಯ ಇದೆ. ನಿಮ್ಗೆ ಇನ್ನು ಟಿಕೆಟ್ ಸಿಕ್ಕರೆ ರಾಜ್ಕಮಲಲ್ಲಿ ಅಷ್ಟೇ ನೋಡಿ, ಬಾಲ್ಕನಿಯಲ್ಲಿ ಇಲ್ವೇ ಇಲ್ಲ. ಯಾರಾದರೂ ಸಿಂಗಲ್ ಹೋಗುವವರು ಚಿತ್ರಮಂದಿರಕ್ಕೆ ಬಾಲ್ಕನಿಗೆ ಹೋಗ್ಬೇಕಷ್ಟೇ. ಇನ್ನು ದ್ವಿತೀಯ ದರ್ಜೆ ನೋಡಿ, ಇಲ್ಲಿ ಮುಂಭಾಗದಲ್ಲಿ ಇದೆ. 5 ಗಂಟೆ ಪ್ರದರ್ಶನ, 5 ಗಂಟೆ ಪ್ರದರ್ಶನ ಕೂಡ ಹಂಗೇನೆ, ಜೊತೆಗೆ ಇಲ್ಲ ನೋಡಿ, ಇಲ್ಲಿ ಇದೆ, ದ್ವಿತೀಯ ದರ್ಜೆಯಲ್ಲಿ ಇದೆ, ಅದು ಮುಂಭಾಗದಲ್ಲಿ ಅಷ್ಟೇ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. 8:30 ಪ್ರದರ್ಶನ, ಬಾಲ್ಕನಿ ಇಲ್ವೇ ಇಲ್ಲ, ಬಾಲ್ಕನಿ ಸೋಲ್ಡ್ ಔಟು, ಮುಂಭಾಗದಲ್ಲಿ ಇಲ್ಲಿ ಸ್ವಲ್ಪ ಇದೆ. ಹೀಗೆ ಈಗ ನೀವು ತಕ್ಷಣಕ್ಕೆ ಬುಕ್ ಮಾಡೋದಾದರೆ ರಾಜ್ಕಮಲ್ ಓಕೆ, ಅದು ಮಧ್ಯಾಹ್ನದ ಬಳಿಕ, ಮತ್ತೆಲ್ಲ ಭರ್ತಿಯಾಗಿದೆ. ಮೊದಲೆಲ್ಲ ಮೈಸೂರಿನಲ್ಲಿ 4 ಚಿತ್ರಮಂದಿರಗಳ ಸರ್ವೇ ಸಾಮಾನ್ಯ. ಪ್ರಸ್ತುತ ಚಿತ್ರಮಂದಿರ ಇಲ್ವಲ್ಲ, ಪ್ರಸ್ತುತ ದಿನಗಳಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 ಚಿತ್ರಮಂದಿರಗಳು ಅಷ್ಟೇ, 4 ಸೀನೇ ಇಲ್ಲ. ಅಂಥದ್ರಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 4 ಚಿತ್ರಮಂದಿರ ಅಂತ ಆದರೆ ಈ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇರಬೇಡ. ಇನ್ನು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಎಷ್ಟು ಅಂತ ಕೇಳಿದರೆ ನೋಡಿ, 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಇದೆ. 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಹಾಗಾದರೆ ಚಿತ್ರಮಂದಿರ ಎಷ್ಟು? 10 ಚಿತ್ರಮಂದಿರ. ಮೈಸೂರಿನಲ್ಲಿರೋದು 13 ಚಿತ್ರಮಂದಿರ. ಈ 13 ಚಿತ್ರಮಂದಿರಗಳ ಪೈಕಿ 10 ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾದ ಪ್ರದರ್ಶನ ಆಗುತ್ತೆ. ಈ ಪೈಕಿ 4 ಸಿಂಗಲ್ ಸ್ಕ್ರೀನ್, 6 ಮಲ್ಟಿ ಸ್ಕ್ರೀನ್. 6 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಡೆವಿಲ್ ಸಿನಿಮಾದ ಪ್ರದರ್ಶನ ಇರುತ್ತೆ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಬುಕಿಂಗ್ ಇನ್ನು ಓಪನ್ ಮಾಡಬೇಕಷ್ಟೇ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಪೈಕಿ ವುಡ್ಲ್ಯಾಂಡ್, ಗಾಯತ್ರಿ, ಸಂಗಮಗೆ, ರಾಜ್ಕಮಲ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಹಾಗೆ ಈಗಾಗಲೇ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಫ್ಯಾನ್ ಶೋ ಹಾಗೆ ಮಾರ್ನಿಂಗ್ ಶೋ ಇಲ್ವೇ ಇಲ್ಲ, ಎಲ್ಲ ಬರ್ತಿ. ಏನಿದ್ರು ಮಧ್ಯಾಹ್ನದ ಬಳಿಕದ ಪ್ರದರ್ಶನ, 1 ಗಂಟೆಯ ನಂತರದ ಪ್ರದರ್ಶನ, ಅದು ರಾಜ್ಕಮಲ್ನಲ್ಲಿ ಸಿಕ್ಕಿದ್ರೆ ಅಷ್ಟೇ. ವುಡ್ಲ್ಯಾಂಡ್ ಸಿಗಲ್ಲ, ಗಾಯತ್ರಿ ಸಿಗಲ್ಲ, ಸಂಗಮ್ ಅಂತೂ ಇಲ್ವೇ ಇಲ್ಲ. ಟಿಕೆಟ್ ಸಿಕ್ಕಿದ್ರೆ ರಾಜ್ಕಮಲ್ನಲ್ಲಿ, ಅದು ದ್ವಿತೀಯ ದರ್ಜೆ ಮುಂಭಾಗದಲ್ಲಿ.
ಇದೇ ರೀತಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಊರಿನ ಬಗ್ಗೆ ಹೇಳ್ತೀವಿ. ನಮಸ್ಕಾರ.